ವೆರಿ ಗುಡ್. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ಹಾಡಿತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳ ಚೈತನ್ಯವನ್ನ ಪ್ರವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಪ್ರಕೃತಿ ಮಾತೆ, ಸುಂದರ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆ, ಈ ಜನದಲ್ಲಿ ಪೂರ್ಣಾತ್ಮನನ್ನು ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ತಪಸ್ಸು ಮಾಡ್ತಾ ಇದ್ದಾರೆ, ದೇಹ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಮಾಯದ ಯೋಗಿಗಳು, ಎಲ್ಲರ ಚೈತನ್ಯವನ್ನು ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನ ಆವಾಹನೆಯನ್ನು ಮಾಡಿದೆ. ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರೆದಂತೆ ಹೇಳಿದೆ. ಮಾಸ್ಟರ್ಸ್ ನಾವೀಗಾಗಲೇ ನಿನ್ನೆಯ ದಿವಸ ಆ ದತ್ತಾತ್ರೇಯ ದತ್ತಾತ್ರೇಯ ಮತ್ತು ಯದುರಾಜ ಅವರಿಬ್ಬರ ನಡುವೆ ನಡೆದಂತಹ ಒಂದು ಸಂಭಾಷಣೆ, ಅದನ್ನ ನಾವು ಕೇಳ್ತಾ ಇದ್ವಿ. ಅದರಲ್ಲಿ ದತ್ತಾತ್ರೇಯ ಆ ತಾನು ಈ ಪ್ರಕೃತಿಯನ್ನು ನಾನು ಹೇಗೆ ಗಮನಿಸಿ ಅದರಿಂದ ನಾನು ಹೇಗೆ ಕಲಿತೆ ಅಧ್ಯಾತ್ಮ ಜ್ಞಾನವನ್ನ ಅಂತ ಹೇಳಿ ತಾನು ವಿವರವಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಗಾಳಿ ಗಾಳಿಯನ್ನು ಹೇಳ್ತಾ ಇದ್ದಾರೆ, ವಾಯು. ಆ ವಾಯುವಿಂದ ನಾನು ಕಲಿತೆ ಏನು ಅಂತಂದ್ರೆ, ಆ ಆ ವಾಯು ಏನ್ ಮಾಡ್ತದೆ, ನಮ್ಮ ಉಸಿರಾಟ ಆಗುವಾಗ ಅಂತರ್ವಾಯು ಮತ್ತೆ ಬಹಿರ್ವಾಯು ಅಂತ ಒಳಗಡೆ ಗಾಳಿ ಬರ್ತದೆ ಮತ್ತೆ ಹೊರಗೆ ಹೋಗ್ತದೆ. ಒಳಗೆ ಬರುವಾಗ ಆ ಒಳಗೆ ಬರುವಾಗ ಮತ್ತೆ ಹೊರಗುವಾಗ ಅಂದ್ರೆ ಬಹಿರ್ವಾಯು ಅಂದ್ರೆ ಹೊರಗೆ ಇರುವಂತಹ ವಾಯುವಿನ ಒಂದು ಲಕ್ಷಣ ಏನು ಅಂತಂದ್ರೆ ತನ್ನೊಂದಿಗೆ ಆ ಯಾವುದನ್ನಾದ್ರೂ ಆ ಏನ್ ಮಾಡ್ತದೆ, ಹಿಡ್ಕೊಂಡು ಹೋಗ್ತದೆ ಅಲ್ವಾ. ಅಂದ್ರೆ ಒಂದು ಉದಾಹರಣೆಗೆ ಒಂದು ಪ್ರದೇಶದಲ್ಲಿ ಒಂದು ಕೆಟ್ಟ ಸ್ಮೆಲ್ ಇದೆ ಅಂತಂದ್ರೆ ಆ ಭಾಗದಲ್ಲಿ ಆ ಗಾಳಿ ಹಾದು ಹೋದ್ರೆ ಏನಾಗ್ತದೆ, ಆ ಗಾಳಿಯು ಕೂಡ ಕೆಟ್ಟ ಸ್ಮೆಲ್ ಆಗ್ತದೆ ಅಲ್ವಾ. ಅದೇ ಒಳ್ಳೆ ಸ್ಮೆಲ್ ಇತ್ತು ಅಂತಂದ್ರೆ ಆ ಭಾಗದಲ್ಲಿ ಅದು ಹಾದು ಹೋಯ್ತು ಅಂತಂದ್ರೆ ಅದು ಕೂಡ ಆ ಕೆಟ್ಟ ಸ್ಮೆಲ್ ಅಂತ ಹೇಳಿ ಆ ಒಳ್ಳೆ ಸ್ಮೆಲ್ ತರ ಕಾಣಿಸ್ಕೊಳ್ತದೆ. ಅಂದ್ರೆ ಆ ಗುಣ ಆ ಗಾಳಿಗಿದೆ, ಅಂದ್ರೆ ಅಬ್ಸರ್ವ್ ಮಾಡುವಂತಹ ಗುಣ. ಹಾಗೆ ಅದಕ್ಕೆ ಹಾಗೆ ಒಬ್ಬ ಜ್ಞಾನಿ ದ್ವಂದ್ವಗಳಲ್ಲಿ ಅಂದ್ರೆ ಮಾನ ಅಪಮಾನಗಳಲ್ಲಿ ಆ, ಎಲ್ಲ ಶೀತ ಉಷ್ಣ ಸುಖ ದುಃಖ ಸೋಲು ಗೆಲುವು ನಿಂದನೆ ಸ್ತುತಿಗಳು ಸಮಸ್ಥಿತಿಯಲ್ಲಿ ಎಲ್ಲ ಸ್ಥಿತಿಯಲ್ಲೂ ಕೂಡ ಅವನು ಏಕಸ್ಥಿತಿಯಲ್ಲಿರ್ತಾನೆ, ಸಮಸ್ಥಿತಿಯಲ್ಲಿರ್ತಾನೆ. ಹಾಗಾಗಿ ನಾನು ಆಗ ವಾಯುವಿನಿಂದ ಅದನ್ನ ಕಲಿತೆ. ಅಂದ್ರೆ ಎಂತಹ ಪರಿಸ್ಥಿತಿಯೇ ಬಂದರು ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸುವ ಎಲ್ಲದಕ್ಕೂ ಹೊಂದಿಕೊಳ್ಳುವಂತಹ ಸ್ಥಿತಿಯನ್ನು ನಾನು ಆ ಗಾಳಿಯಿಂದ ಕಲಿತೆ ಅಂತ ಹೇಳಿ ನಾನು ಇನ್ನು ಆಕಾಶದಿಂದ ನಾನು ಕಲಿತೆ. ಏನಪ್ಪಾ ಆಕಾಶದಿಂದ ಕಲಿತೆ ಅಂತಂದ್ರೆ, ಆಕಾಶ ಎಲ್ಲಾ ಕಡೆ ವ್ಯಾಪಿಸಿರ್ತದೆ ಎಲ್ಲ. ಆದ್ರೆ ಆ ಎಲ್ಲ ಖಾಲಿ ಇರೋದಿಲ್ಲ ಆಕಾಶ, ಎಲ್ಲ ಕಡೆ ಹಬ್ಬಿರ್ತದೆ. ಆದ್ರೆ ಆಕಾಶ ಏನ್ ಮಾಡ್ತದೆ, ಎಲ್ಲಾ ಕಡೆ ಇದ್ರೂ ಕೂಡ ಯಾವುದನ್ನು ಅಂಟಿಸಿಕೊಳ್ಳುವುದಿಲ್ಲ ಅಲ್ವ? ಆಕಾಶಕ್ಕೆ ಯಾವುದಾದ್ರೂ ಅಂಟಿಕೊಂಡಿರೋದು ಇದೆಯಾ? ಇಲ್ಲ. ಆದ್ರೆ ಎಲ್ಲ ಕಡೆ ಇದೆ. ಯಾವುದನ್ನಾದ್ರೂ ಅದು ಹಂಚಿಕೊಂಡಿದೆಯಾ? ಇಲ್ಲ. ಹಾಗೆ ನೋಡಿ, ಪರಮಾತ್ಮನ ಎಲ್ಲಾ ಕಡೆ ಇದ್ದಾನೆ. ಆದರೆ ಆ ಹಾಗೆ ನಾನು ಆಕಾಶವನ್ನು ನೋಡಿ ಪರಮಾತ್ಮನನ್ನ ಆ ನೋಡಿ ತಿಳ್ಕೊಂಡೆ ಅಂತಂದ್ರೆ ಅವನು ಎಲ್ಲಾ ಪರಮಾತ್ಮನು ಸರ್ವವ್ಯಾಪಿಯಾಗಿದ್ದಾನೆ. ಆದ್ರೆ ಅವನನ್ನ ನಾವು ಹಿಡ್ಕೊಳ್ಳೋದು ಕಷ್ಟ ಇದೆ. ಹಾಗೆ ಇದು ದತ್ತಾತ್ರೇಯ ತಾನು ಹೇಳ್ತಾ ಇದ್ದಾನೆ ಏನಂತಂದ್ರೆ, ಪ್ರತಿಯೊಂದನ್ನು ಕೂಡ ಎಷ್ಟು ಸೂಕ್ಷ್ಮ ದೃಷ್ಟಿಯಿಂದ ಪರಿಶೀಲಿಸಿದ್ರು
ಕೂಡ ತಿಳ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಆತ ದೇವರು ಅನ್ನೋನು ಪಂಚಭೂತಗಳಲ್ಲಾದಂತಹ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಎಚ್ಚರದಿಂದ ಪರಿಶೀಲಿಸಬೇಕು. ಅದರೆಲ್ಲದರಲ್ಲೂ ಕೂಡ ದೇವರಿದ್ದಾನೆ. ಹಾಗಾಗಿ ಆ ಈ ಈ ರೀತಿಯಾಗಿ ಆ ಆ ಏನೋ ಆ ಆಕಾಶದಿಂದ ಕಲಿತೆ ನಾನು. ಅಂದ್ರೆ ಭಗವಂತ ಅನ್ನೋನು ಸರ್ವವ್ಯಾಪಿಯಾಗಿದ್ದಾನೆ. ಅವನು ಆದ್ರೆ ಅವನನ್ನು ಹುಡುಕೋದೇ ಬಹಳ ಕಷ್ಟ ಇದೆ. ಅಷ್ಟು ಸುಲಭ ಇಲ್ಲ. ಅಂದ್ರೆ ಎಲ್ಲಾ ಕಡೆ ಇದ್ರೂ ಕೂಡ ಅವನನ್ನು ಹುಡುಕೋದು ಅಷ್ಟು ಸುಲಭ ಇಲ್ಲ. ಇದನ್ನು ನಾನು ಕಂಡೆ. ಇನ್ನು ಚಂದ್ರ. ಚಂದ್ರನನ್ನು ನೋಡಿ ನಾನು ಕಲಿತೆ. ಏನಪ್ಪಾ ಚಂದ್ರನನ್ನು ನೋಡಿ ಕಲಿತೆ? ಚಂದ್ರನಲ್ಲಿ ಕಲೆಗಳು ಬರ್ತಾ ಹೋಗ್ತದೆ ಅಲ್ವಾ? ಚಂದ್ರ ಅಂದ್ರೆ ಒಂದು ಪೂರ್ಣ ಚಂದ್ರ. ಆಮೇಲೆ ಸ್ವಲ್ಪ 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 ಕಡಿಮೆ ಆಗ್ತಾ ಹೋಗ್ತದೆ ಅಲ್ವಾ? ಕಡಿಮೆ ಆಗ್ತಾ ಆಗ್ತಾ ಒಂದು ದಿನ ಪೂರ್ತಿ ಕಾಣಿಸೋದಿಲ್ಲ. ಮತ್ತೆ ನಿಧಾನವಾಗಿ ಒಂದೊಂದೇ ಒಂದೊಂದೇ ಲೈನ್ ಕಾಣಿಸ್ತಾ 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 ಬರ್ತದೆ. ಇದನ್ನ ಏನ್ ಮಾಡ್ತೀವಿ ನಾವು ಕಲೆ ಅಂತ ಹೇಳ್ತೀವಿ. ಹಾಗೆ ಪ್ರತಿ ಜೀವಿಯೂ ಕೂಡ ಶರೀರ ಏನಾಗ್ತದೆ ಮೊದಲು ಮೆಲ್ಲಗೆ ಬೆಳೀತಾ ಹೋಗ್ತದೆ. ಬೆಳೀತಾ 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 ನಂತರ ಪುನಃ ಅದು ಕಡೆಗುಂದುತ್ತಾ ಬರ್ತದೆ. ಆ ಅಂದ್ರೆ ನಿರ್ವೀರ್ಯವಾಗಿ ಹೀಗೆ ಚಂದ್ರ ಅವನು ಮೊದಲು ಬೆಳಿತಾನೆ ಅಲ್ವಾ? ಮೊದಲು ಒಂದು ಗೆರೆ ಇರ್ತದೆ, ಆಮೇಲೆ ಎರಡು ಗೆರೆ ಇರ್ತದೆ. ಅಂದ್ರೆ ಸ್ವಲ್ಪ ಸ್ವಲ್ಪ ದೊಡ್ಡ ಇರ್ತದೆ. ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೂ ಬೆಳೀತಾ 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 ಬರ್ತದೆ. ಯಾವಾಗ ಅದು ಬೆಳೆದು ಪೂರ್ಣ ಚಂದ್ರ ಆಯ್ತು, ಮತ್ತೆ ತಾನು ನಿಧಾನವಾಗಿ ತನ್ನ ಆ ಆ ಬೆಳವಣಿಗೆಯನ್ನ ಕಡ್ಕೊಳ್ತಾ ಬರ್ತದೆ. ಹಾಗೆ ಈ ಶರೀರ ಅನ್ನುವುದು ಕೂಡ ಹಾಗೆ ಮೊದಲು ಬೆಳೀತದೆ ಅಲ್ವಾ? ಒಂದು ಹಂತದವರೆಗೆ ಬೆಳೀತದೆ ಬೆಳೀತದೆ ಬೆಳೀತದೆ. ಆಮೇಲೆ ತನ್ನಷ್ಟು ತಾನಾಗಿ ತನ್ನ ಆ ಶಕ್ತಿಯನ್ನು ಕಳ್ಕೊಳ್ತಾ ಬರ್ತದೆ. ಅಂದ್ರೆ ವೃದ್ಧಾಪ್ಯ ಆವರಿಸ್ತಾ ಬರ್ತದೆ. ಹಾಗಾಗಿ ಅಂದ್ರೆ ಅದಕ್ಕೆ ಅದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಇದು ಯಾವುದು ಶಾಶ್ವತ ಅಲ್ಲ. ಒಂದು ದಿನ ನಾಶವಾಗಿ ಹೋಗುವಂಥದ್ದು. ಹಾಗಾಗಿ ಈ ದೇಹವು ಕೂಡ ಆ ಒಂದು ದಿನ ನಾಶವಾಗಿ ಹೋಗುವಂಥದ್ದು, ಶಾಶ್ವತವಾದದ್ದಲ್ಲ. ಹ್ಮ್ ಆ ಅನ್ನೋದನ್ನು ನಾನು ಅಂದ್ರೆ ಪ್ರತಿಯೊಂದು ಒಂದು ದಿನ ನಾಶ ಆಗಲೇಬೇಕಾದದ್ದು ಅನ್ನುವುದನ್ನು ನಾನು ತಿಳ್ಕೊಂಡೆ ಅಂತ ಹೇಳಿ ತಾನು ಹೇಳ್ತಾ, ಇನ್ನು ಸೂರ್ಯ. ಆ ಸೂರ್ಯನಿಂದ ನಾನು ಕಲ್ಕೊಂಡೆ. ಏನಪ್ಪಾ ಸೂರ್ಯನಿಂದ ಕಲ್ಕೊಂಡೆ ಅಂತಂದ್ರೆ, ಸೂರ್ಯ ಎಲ್ಲದಕ್ಕೂ ಬೆಳಕು ಬೆಳಕು ಕೊಡ್ತಾ ಇದ್ದಾನಲ್ವ? ಎಲ್ಲಾ ಕಡೆ ಬೆಳಕು, ಆ ಶಾಖ, ಆ ಬೆಳಕಿನ ಮೂಲವೇ ಇವತ್ತು ಸೂರ್ಯ ಆಗಿದ್ದಾನೆ. ಆ ನೀರನ್ನ ಆವಿ ಮಾಡ್ತಾನೆ, ಮಳೆಯನ್ನ ಸುರಿಸ್ತಾನೆ. ಹಾಗೆ ನಾನೇ ಸುರಿಸ್ತಾ ಇದ್ದೇನೆ ಅನ್ನುವ ಅಹಂಕಾರವನ್ನ ಅವನು ಯಾವತ್ತೂ ತೋರಿಸೋದಿಲ್ಲ. ಅಂದ್ರೆ ಬೆಳಕನ್ನು ಇರ್ಬೋದು, ತನ್ನ ಎಲ್ಲ ಪ್ರಕೃತಿಯಲ್ಲಿರೋ ಪ್ರತಿಯೊಂದನ್ನು ಕೂಡ ಸೂರ್ಯ ತಾನು ನಿಗ್ರಹ ಮಾಡ್ತಾ ಇದ್ದಾನೆ. ಆದ್ರೆ ಎಲ್ಲೂ ಕೂಡ ನಾನು ಮಾಡಿದೆ ಅನ್ನುವುದನ್ನ ಹೇಳ್ಕೊಳ್ತಾ ಇಲ್ಲ, ತೋರಿಸ್ಕೊಳ್ತಾ ಇಲ್ಲ. ಅಂದ್ರೆ ಆ ನಾನು ಮಾಡ್ತಾ ಇದ್ದೇನೆ ಅನ್ನುವ ಭಾವ ಇಲ್ಲದೆ ತನ್ನ ಪಾಲಿನ ಕರ್ತವ್ಯ ಧರ್ಮವನ್ನು ತಾನು ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇದ್ದಾನೆ. ಹಾಗೆ ಮಳೆ ಬಂದ್ರೂ ಎಷ್ಟು ಆ ಹೇಗೆ ಆ ಆ ಸೂರ್ಯನ ಶಾಖದಿಂದ ಮಳೆಯೂ ಬರ್ತದಲ್ಲ, ಹಾಗೆ ಆ ಎಷ್ಟೇ ಲಾಭಗಳು ಇವೆ. ಮಳೆ ಮಳೆ ಬಂದಂತಹ ಎಷ್ಟೇ ಲಾಭಗಳಿದಾವೆ. ಹಾಗೆ ಆತನ ಬೆಳಕಿನಿಂದಲೂ ಕೂಡ, ಆತನ ಸೂರ್ಯಕಿರಣಗಳಿಂದಲೂ ಕೂಡ ಎಷ್ಟೋ ಮಂದಿ ಎಷ್ಟೋ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಇವೆಲ್ಲರ ಆನಂದಕ್ಕೆ ನಾನೇ ಕಾರಣ ಆಗಿದ್ದೇನೆ ಅಂತ ಹೇಳಿ ಆ ಸೂರ್ಯ ಯಾವತ್ತೂ ಒಪ್ಪೋದಿಲ್ಲ ಅಲ್ವಾ? ಅಥವಾ ತಾನು ಅಹಂಕಾರ ಪಟ್ಟು ಅದನ್ನು ಮಾಡದೇನೂ ಇರೋದಿಲ್ಲ. ಹಾಗೆ ಎಲ್ಲರಿಗೂ ಒಳಿತನ್ನು ಮಾಡ್ತಾನೆ. ಆದ್ರೆ ಎಲ್ಲೂ ಕೂಡ ನಾನು ಮಾಡಿದೆ ಅಂತ ಹೇಳಿ ಹೇಳ್ಕೊಳ್ಳೋದಿಲ್ಲ. ನಾನು ಮಾಡಿದೆ ಅಂತ ಅವನು ಎಲ್ಲಿ ಹೇಳ್ಕೊಂಡು ನಾನು ಓಡಾಡೋದಿಲ್ಲ. ಆದ್ರೆ ತನ್ನ ಪಾಡಿನ ಕೆಲಸವನ್ನು ಮಾತ್ರ ನಿರಂತರವಾಗಿ ತಾನು ಮಾಡ್ತಾ ಇದ್ದಾನೆ. ಹಾಗಾಗಿ ನಾನು ಅದೇ ಕಲ್ಕೊಂಡೆ. ಏನು ಅಂದ್ರೆ, ಸೂರ್ಯನಿಂದ ನಾವು ಸಮಾಜಕ್ಕೆ ಯಾವತ್ತೂ ಒಳಿತನ್ನು ಮಾಡ್ತಾ ಇರಬೇಕು. ಆದ್ರೆ ನಾನು ಮಾಡಿದೆ ಅಂತ ಎಲ್ಲೂ ಹೇಳ್ಕೊಂಡು ಓಡಾಡಬಾರ್ದು. ಅದು ಅಂದ್ರೆ ಹೇಳ್ಕೊಳ್ಳಿಕ್ಕಾಗಿ ಮಾಡಬಾರ್ದು ಅನ್ನುವುದನ್ನು ನಾನು ಸೂರ್ಯನಿಂದ ಕಲಿತೆ. ನಾನು ಇನ್ನೊಂದು ಕಲಿತೆ ಸೂರ್ಯನಿಂದ. ಏನು ಅಂತಂದ್ರೆ, ಆ ಸೂರ್ಯನ ಶಾಖ, ಸೂರ್ಯನ ಪ್ರತಿಬಿಂಬ ಎಲ್ಲ ಕಡೆ ಬೀಳ್ತದಲ್ವಾ? ಒಂದು 106 ಮಡಿಕೆ ಇದ್ರೆ 106 ಮಡಿಕೆಯಲ್ಲೂ ಕೂಡ ಆ ಆ ಸೂರ್ಯನ ಪ್ರತಿಬಿಂಬ ಬೀಳ್ತದೆ. ಸೂರ್ಯನ ಪ್ರತಿಬಿಂಬ ಅಲ್ಲೂ ಬೀಳ್ತದೆ. ಆಗ ಆ ಎಲ್ಲಾದರಲ್ಲೂ ಕೂಡ ಒಂದೇ ಸೂರ್ಯ ಕಾಣಿಸ್ತಾನೆ ಅಲ್ವಾ? ಅಂದ್ರೆ ಇವಾಗ ಒಂದು 10 ಗಾಜಿನ ಪೀಸ್ ಇದೆ ಅಂತಂದ್ರೆ, ಮೇಲಿಂದ ಆ ಸೂರ್ಯನು ಎಲ್ಲಾ ಗಾಜಿನ ಪೀಸಲ್ಲೂ ಒಂದೇ ಆಗಿ ಕಾಣಿಸ್ತಾನೆ. ಅಂದ್ರೆ ಆದ್ರೆ ಗಾಜಿನ ಪೀಸುಗಳು ಬೇರೆ ಬೇರೆ ಇದೆ.
ಅಂದ್ರೆ ಇದು ಏನನ್ನು ಸೂಚಿಸ್ತದೆ ಅಂತಂದ್ರೆ, ಆ ಪರಮಾತ್ಮ ಅನ್ನುವುದು ಒಂದೇ ಇದ್ದಾನೆ. ಆದರೆ ಎಲ್ಲ ಅನಂತ ಆ ಆತ್ಮಗಳಿದ್ದಾವೆ. ಹಾಗೆ ಬೇರೆ ಬೇರೆಯಾಗಿ ಇದ್ದರೂ ಕೂಡ ಎಲ್ಲದರಲ್ಲೂ ಇರುವ ಪರಮಾತ್ಮ ಒಬ್ಬನೇ. ಶರೀರಗಳು ಬೇರೆಯಾದ ಮಾತ್ರಕ್ಕೆ ಪರಮಾತ್ಮ ವಿಭಜನೆ ಆಗೋದಿಲ್ಲ ಅನ್ನೋ ವಿಷಯ ಆ ಸೂರ್ಯನನ್ನ ನೋಡಿ ನಾನು ತಿಳ್ಕೊಂಡೆ. ಹಾಗೆ ಮಾನವರು ಜೀವರಾಶಿಗಳು ಏನು ಸೂರ್ಯ ರಶ್ಮಿಯಿಂದ ಎಷ್ಟೋ ಆ ಕಾರ್ಯಗಳನ್ನ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಇದ್ರೂ ಕೂಡ ನನ್ನಿಂದಲೇ ಇವರೆಲ್ಲ ಇಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತ ಎಂದೂ ಕೂಡ ಅವನು ಅನ್ಕೊಳ್ಳಿಲ್ಲ ಅಲ್ವಾ? ಹಾಗಾಗಿ ಆ ಆ ಯಾಕೆಂದ್ರೆ ಲೋಕದಲ್ಲಿ ಹಾಗೆ ಅಲ್ವಾ? ನಾವು ಏನಾದ್ರು ಸ್ವಲ್ಪ ಮಾಡಿದ್ರೆ ಬಹಳ ದೊಡ್ಡ ಇದನ್ನ ಹಾಕಿ ನಾವು ಕೆಲಸ ಮಾಡಿದ್ವಿ ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಹಾಗೆ ಮಾಡಬಾರದು ಅನ್ನೋದನ್ನು ನಾನು ಸೂರ್ಯನನ್ನು ನೋಡಿ ಕಲಿತೆ. ಇನ್ನು ಆನೆಯನ್ನ ನೋಡಿ ನಾನು ಕಲಿತೆ. ಏನಪ್ಪ ಆನೆಯಿಂದ ನಾನು ಕಲಿತೆ? ಆನೆ ಆನೆ ಏನ್ ಮಾಡ್ತಾರೆ? ಆನೆಯನ್ನ ಹಿಡಿಯೋದು ಆನೆಯನ್ನ ಹಿಡಿತಾರಲ್ವಾ ಕಾಡಲ್ಲಿ, ಆ ಆನೆಯನ್ನ ಇನ್ನೊಂದು ಆನೆಯನ್ನ ಬಳಸಿಯೇ ಆ ಏನು ಆ ಆನೆಯನ್ನ ಹಿಡಿತಾರೆ. ಅಷ್ಟೇ ಅಲ್ಲ, ಹಿಡಿದ ಮೇಲೆ ಆ ಆನೆಯನ್ನ ಪಳಗಿಸುವುದು ಕೂಡ ಇನ್ನೊಂದು ಆನೆಯನ್ನ ಬಳಸಿಯೇ. ಅಂದ್ರೆ ನ ಇನ್ನೊಂದು ಆನೆಯನ್ನ ಬಳಸಿ ಆ ಆ ಆ ಆನೆಯನ್ನ ಪಳಗಿಸ್ತಾ ಹೋಗ್ತಾರೆ. ಅದಕ್ಕೆ ಆನೆಯಿಂದ ನಾನು ಕಲಿತೆ. ಏನಂತಂದ್ರೆ ಆನೆ ಅಂದ್ರೆ ಈ ಎಲ್ಲಿ ಹೆಣ್ಣು ಆನೆಗಳಿರ್ತದೆ, ಮತ್ತೆ ಎಲ್ಲಿ ಸ್ಪರ್ಶ ಸುಖ ಅಂದ್ರೆ ಅದು ತಿಕ್ತದಂತೆ ಈ ಮರಕ್ಕೆ, ಇದಕ್ಕೆಲ್ಲ ತಾನು ಆ ಏನು ಚೆನ್ನಾಗಿ ತನ್ನ ದೇಹವನ್ನು ತಿಕ್ತದೆ. ಅದರಿಂದ ತಾನು ಸ್ಪರ್ಶ ಸುಖ ಸಿಗ್ತದೆ. ಅದಕ್ಕೋಸ್ಕರ ಅಂತ ಹೇಳಿ ಬರ್ತದೆ. ಹೀಗೆ ಆ ಪ್ರಯತ್ನ ಮಾಡುವಾಗ ಏನಾಗ್ತದೆ, ಈ ಆ ಆನೆ ಹಿಡಿತಾರಲ್ವಾ ಅವರು ಮೊದಲು ಹೆಣ್ಣಾನೆಯನ್ನು ಬಿಡ್ತಾರಂತೆ. ಕೆಡ್ಡ ತೋಡಿ ಅಲ್ಲಿ ದೊಡ್ಡ ಗುಂಡಿಯನ್ನ ಎಲ್ಲ ತೋಡಿ ಅಲ್ಲೊಂದು ಹೆಣ್ಣಾನೆಯನ್ನು ಬಿಟ್ಟಿರ್ತಾರಂತೆ. ಆ ಹೆಣ್ಣಾನೆ ಜೊತೆ ಕೂಗಿಸ್ತಾರೆ. ಯಾವಾಗ ಅದು ಹೆಣ್ಣಾನೆ ಕೂಗ್ತದಲ್ಲ, ಅವಾಗ ಆ ಕಾಡಲ್ಲಿರುವ ಆನೆಗಳೆಲ್ಲ ಬರ್ತಾವೆ. ಬಂದು ಆ ಓಡಿ ಬಂದು ಆ ಕೆಡ್ಡದಲ್ಲಿ ಬೀಳ್ತವೆ. ಹಾಗೆ ಅದಕ್ಕೆ ನಾನು ಅರ್ಥ ಆಯ್ತು ಏನು ಅಂತಂದ್ರೆ, ಈ ಲೌಕಿಕ ಅನವಶ್ಯಕವಾದ ಆಸೆಗಳಿಗೆ ನಾವು ಅಟ್ರಾಕ್ಟ್ ಆದ್ವಿ ಅಂತಾದ್ರೆ ಏನಾಗ್ತದೆ, ಪುನಃ ಈ ಸಂಸಾರದ ಬಂಧನದಲ್ಲಿ ಮತ್ತೆ ಮತ್ತೆ ನಾವು ಸಿಕ್ಕಾಕೊಳ್ತೇವೆ ಅನ್ನುವುದನ್ನ ನಾನು ಆ ಆ ಆನೆಯನ್ನು ನೋಡಿ ಕಲಿತೆಪ್ಪ. ಹಾಗಾಗಿ ಆ ಅದಕ್ಕೆ ನಾನು ಈ ಭೌತಿಕ ಆಕರ್ಷಣೆಗೆ ಒಳಗಾಗಬಾರದು ಅಂತಂದ್ರೆ ಯಾವುದಕ್ಕೆ ಪ್ರಯೋಜನ ಇಲ್ಲವೋ ಅಂತ ಅನಾವಶ್ಯಕ ಆ ವಿಷಯಗಳ ಮೇಲೆ ನನ್ನ ಮನಸ್ಸು ಹರಿಬಾರದು ಅನ್ನೋದನ್ನು ನಾನು ಆನೆಯನ್ನು ನೋಡಿ ಕಲಿತೆ. ಯಾಕೆಂದ್ರೆ ತಾನು ಹಾಗಾಯ್ತು ಅಂತಂದ್ರೆ ಒಂದು ಸಾರಿ ತಾನು ಒಂದು ಕೆಡ್ಡಕ್ಕೆ ಬಿತ್ತು ಅಂದ್ರೆ ಮುಗೀತು ಆನೆ. ತನ್ನ ಜೀವನ ಪರ್ಯಂತ ಪೂರ್ತಿ ದಾಸನಾಗಿ ತನ್ನಲ್ಲಿ ಸಂಪೂರ್ಣ ಶಕ್ತಿ ಸಾಮರ್ಥ್ಯ ಆ, ಇದ್ದರೂ ಕೂಡ ತಾನು ಇನ್ನೊಬ್ಬ ವ್ಯಕ್ತಿಯ ಮಾವುತನ ಸರಿಯಾಗಿ ಅವನ ಒಂದು ನಿಯಂತ್ರಣಕ್ಕೆ ಒಳಪಟ್ಟು ತಾನು ಬದುಕಬೇಕಾಗ್ತದೆ. ಹಾಗಾಗಿ ಆ ಆ, ಈ ಆ ಆನೆಯನ್ನು ನೋಡಿ ನಾನು ಹೀಗೆ ಕಲಿತೆ. ಇನ್ನು ಜೇನುಹುಳುವನ್ನ ಆ ಏನ್ ಮಾಡ್ತದೆ, ಕೂಡಿಡೋದು. ಎಷ್ಟು ಕೂಡಿಟ್ರು ಕೂಡ ಅಂದ್ರೆ ಅನಾವಶ್ಯಕವಾಗಿ ಅವಶ್ಯಕತೆ ಇಲ್ಲದಿಷ್ಟನ್ನ ಕೂಡಿಟ್ರೆ ಏನಾಗ್ತದೆ, ಕೊನೆಗೆ ತಾನೂ ಕುಡಿಯೋದಿಲ್ಲ. ಅದು ಇನ್ನೊಬ್ರು ಯಾರೋ ಬಂದು ಅದನ್ನು ಕುಡಿದು ಹೋಗ್ತಾರೆ. ಹಾಗೆ ಆ ನಿ ಈ ನಾವು ನಾವು ಆದಷ್ಟು ನಮ್ಮಲ್ಲಿ ಇರುವುದನ್ನ ಸತ್ಯ ಸತ್ಯ ಮಾರ್ಗಕ್ಕೆ ಯಾವುದಾದ್ರೂ ಸತ್ಕರ್ಮಗಳಿಗೆ, ಲೋಕ ಕಲ್ಯಾಣದ ಕಾರ್ಯಕ್ರಮಗಳಿಗೆ ಅದನ್ನು ವಿನಿಯೋಗ ಮಾಡಿಕೊಳ್ತಾ ಹೋಗಬೇಕೆ ಹೊರತು, ನಾವು ಸುಮ್ಮನೆ ಒಂದ್ ಕಡೆ ಗುಡ್ಡೆ ಹಾಕ್ತಾ ಹೋದ್ವಿ ಅಂತಂದ್ರೆ ಕೊನೆಗೆ ಅದು ನಮಗೂ ದಕ್ಕೋದಿಲ್ಲ. ಕೊನೆಗೆ ಯಾರೋ ಬಂದು ಅದನ್ನ ಅನಾವಶ್ಯಕವಾಗಿ ಅದನ್ನ ಆ ಏನೋ ಹೊಡ್ಕೊಂಡು ಹೋಗ್ತಾರೆ. ಹಾಗಾಗಿ ಅದನ್ನು ನಾನು ನೋಡಿ ಆ ಜೇನಿನಿಂದ ನೋಡಿ ಕಲಿತೆ ಅಂತ ಹೇಳಿ ಆ ತಾನು ಹೇಳ್ತಾ ಈ ತಾನು ಇನ್ನೂ ಕೆಲವು ವಿಷಯಗಳನ್ನ ಹೇಳ್ಕೊಂಡು ಹೋಗ್ತಾನೆ. ಅದನ್ನು ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ದೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಪ್ರಕೃತಿ ಸ್ವಭಾವ ರೋಗಿ ಯಥೇಚ್ಛ ಕಲಂಬರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಥ್ಯಾಂಕ್ ಯು. ಥ್ಯಾಂಕ್ ಯು.
ಥ್ಯಾಂಕ್ ಯು. ಮಾಸ್ಟರ್ಸ್ ಯಾರಿಗಾದ್ರು ಏನಾದ್ರು ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ಶೇರ್ ಮಾಡಿ. ಆ, ಇಲ್ಲಾಂದ್ರೆ ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. ಹಾಗಾಗಿ ಮಾಡಿ ಎಲ್ಲರೂ ಬೆಳಿಗ್ಗೆವರೆಗೂ ಧ್ಯಾನ ಮಾಡಿ ಎಲ್ಲರೂ. ಆದಷ್ಟು ನಾವು ಆ, ಇಲ್ಲ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ಸರ್ ವಾಯ್ಸ್ ಕೇಳ್ತಿದ್ರಿ? ಹಾ ಮೇಡಮ್ ಮಾತಾಡಿ. ಹಾ ಸರ್, ಮೊನ್ನೆ ಮಹಾಯಜ್ಞ ಚಲೋ ನಡೀತ್ರಿ ಸರ್. ಹ್ಮ್ ಫಸ್ಟ್ ಸತ ಉಡುಪಿ ಬಂದಿದ್ವಿ. ನನಗ 3 ದಿನ ಕಂಟಿನ್ಯೂ ಮಾಡಕ್ ಆಗಿರ್ಲಿಲ್ಲ. ಈ ಹ್ಮ್ ಸತ ಕಣ್ ತೆಗಿಬೇಕಂತ ಅನ್ಸ್ಲೇ ಇಲ್ಲ, ಅಷ್ಟೊಂದು ಎನರ್ಜಿ ಇತ್ತು. ತುಂಬಾ ಹ್ಮ್ ಖುಷಿ ಇತ್ತು. ಆ ಆದ್ರೆ ನಾನು ಅಲ್ಲಿ ಸೇವಕರ ಬಗ್ಗೆ ಅಷ್ಟು ಗೊತ್ತಾಗಿರ್ಲಿಲ್ಲ ಮೊನ್ನೆ ಉಡುಪಿಯಲ್ಲಿ. ಯಾಕಂದ್ರೆ ಫಸ್ಟ್ ಡೇ ಹೋದಾಗಿಂದ ಲಾಸ್ಟ್ ಡೇ ಅಷ್ಟ ಇದು ಆಗಿತ್ತು. ಈ ಹ್ಮ್ ಸತ ಅಲ್ಲಿ ನೀವು ಒಂಥರ ಮಾಸ್ಟರ್ ಅಂತ ಅನ್ಕೊಂಡಿದ್ವಿ ಅಷ್ಟೇ. ನೀವು ಕೂಡ ಒಳಗಡೆ ಎಷ್ಟು ಸೇವೆ ಮಾಡ್ತಾ ಇದ್ರಿ ಅಂತೇಳಿ ನಾನು ಇದ ಫಸ್ಟ್ ಸರ್ ನಿಮ್ಮನ್ನ ನೋಡ್ತಿದ್ದ. ಹ್ಮ್ ಒಂಟ್ರ ಅನ್ಸ್ತದ ಸರ್ ಇಲ್ಲಿ ಕಣ್ ಬಿಚ್ಚಿ ಪಟ ಪಟ ಯಾಕೆ ಓಡಾಡಕತ್ತಾರ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಅನ್ಕೋತಿದ್ದೆ. ನೀವು ಅಲ್ಲಿ ಕೂಡ ಕಿಚನ್ ಅಲ್ಲಿ ಕೂಡ ಸೇವೆ ಮಾಡ್ತಾ ಇದ್ರಿ, ಈ ಕಡೆನೂ ಮಾಡ್ತಾ ಇದ್ರಿ. ಮತ್ ಇನ್ನೊಂದು ಎನರ್ಜಿನೂ ಸಿಕ್ಕಾಪಟ್ಟಿ ಇತ್ತು ಸರ. ಅಲ್ಲಿ ವಾತಾವರಣ ಹೆಂಗಿತ್ತಂದ್ರ ಎನರ್ಜಿನೂ ಅಷ್ಟ ಫ್ಲೋ ಇತ್ತು. ವಂಡರ್‌ಫುಲ್. ಖುಷಿ ಆತ್ ಸರ. ಅದು ಯಾವ ರೀತಿ ಇದು ಆಯ್ತ, ನಾವು ಹಗಲಿ ರಾತ್ರಿ ಯಾವ ರೀತಿ ಜ್ಞಾನ ಕುಂತೀವಿ ಅಂತ ಗೊತ್ತಾಗ್ಲಿಲ್ಲ ಸರ್. ಅಷ್ಟೊಂದ್ ವಂಡರ್‌ಫುಲ್ ಆಗಿತ್ತು. ಅಲ್ಲಿ ಮೇಡಮ್ ಅವರು ಅವ್ರದ್ದು ಕೂಡ ಬಾಳ ಸಹಾಯ ಆಗೈತಿ. ಮತ್ತ ಸೇವಕರು ಕೂಡ ಬೆಸ್ಟ್ ಸೇವೆ ಮಾಡಿದ್ರು. ಇನ್ನೊಂದ್ಸತ ನಾನು ಯಜ್ಞಕ್ ಬಂದ್ರ ಸೇವೆನ ಮಾಡ್ಬೇಕು ಅಂತ ಅನ್ಕೊಂಡ್ ಬಂದಿದ್ದೀನಿ ಸರ. ಯಾಕಂದ್ರೆ ಎಲ್ರೂ ಜ್ಞಾನ ಕುಂತ್ರ ಸೇವೆ ಮಾಡೋರು ಯಾರು, ಸೇವೆಕ್ಕೂ ಫಲ ಸಿಕ್ಕೇ ಸಿಗುತ್ತ. ಸೇವೆ ಮಾಡ್ಬೇಕ. ಕಿಚನ್ ಅಲ್ಲಿ ಎಷ್ಟೊಕೊಂಡ್ ಕೆಲ್ಸ ಇತ್ತು, ಈ ಕಡೆನೂ ಇತ್ತ ಅಂತೇಳಿ ಅನಸ್ತು ಸರ. ತುಂಬಾ ಖುಷಿ ಆಯ್ತು. ಆ ಕೆಲವೊಂದ್ ಜನ ಎಲ್ಲರ ಹೆಸರು ನಂಗೆ ಅಷ್ಟು ಗೊತ್ತಿಲ್ಲ. ಶಿವಲೀಲೆ ಮೇಡಮ್ ಆಗಿರ್ಬೋದು, ಇನ್ನೊಬ್ರು ಅವ್ರೆಲ್ರೂ ಕೂಡ ತುಂಬಾ ಸಹಾಯ ಮಾಡಿದಾರೆ ಸರ್. ಅವ್ರಿಗೂ ಕೂಡ ಥ್ಯಾಂಕ್ಸ್ ರೀ. ಮತ್ತ ಆ ಮತ್ತೆ ಮಹಾಯಜ್ಞೆ ಬಂದ್ರೆ ಯಾವ್ದೂ ಕೂಡ ಮಿಸ್ ಮಾಡ್ಕೋಬಾರ್ದು. ಅಂದ್ರೆ ಉಡುಪಿಗಿಂತನೂ ಇದು ಕೂಡ ತುಂಬಾ ಇಷ್ಟ ಆಯ್ತು ಸರ್. ಅಲ್ಲಿಗಿಂತನೂ ಇದು ತುಂಬಾ ಇಷ್ಟ ಆಯ್ತು. ಇನ್ನೂ ಕೂಡ ಹೆಚ್ಚಿಗೆ ನೀವ್ ಹೇಳಿದ್ರಲ್ಲ 108 ರ್ಯಾಲಿ, 108 ಯಜ್ಞ ಅಂತೇಳಿ. ಎಲ್ಲೇ ಯಜ್ಞ ಆದ್ರೂ ನಾವು ಕೂಡ ಮಿಸ್ ಆಗ್ಬಾರ್ದು. 2ನೇದು ಮಿಸ್ ಆಗಿಲ್ಲ. ಅದು ಬರ್ಬೇಕಂತ ಏನು ಕನಸು ಮನಸ್ಸಿನಲ್ಲಿ ಇರ್ಲಿಲ್ಲ. ಹಬ್ಬ ಇತ್ತು ಅನ್ನೋದು ಇದ್ರೂ ಕೂಡ ಒಟ್ಟ ಮನಸ್ಸು ಅಲ್ಲೇ ಎಳಿತಿತ್ತು, ಹೋಗ್ಬೇಕು ಈ ರೀತಿಯಾಗಿ ಅನಸ್ತಿತ್ರಿ ಸರ. ತುಂಬಾ ಖುಷಿ ಆತ್ರಿ. ಏನ್ ಹೇಳ್ಬೇಕಂತೀನಿ ಅಷ್ಟು ಗೊತ್ತಾಗವಲ್ದ್ರಿ ಸರ್ ನನಗ. ಮತ್ತೆ ನನಗ ಅಲ್ಲಿ ಕೆಲವೊಂದ್ ಅನುಭೋಗ ಆಯ್ದುರಿ. ನಾವ್ ಕುಂತಿದ್ ಜಾಗದಲ್ಲೆಲ್ಲಾ ಹೊಗಿ ಬರಾತಿತ್ತ. ಅಲ್ಲಿ ಎಲ್ರು ಜ್ಞಾನಿಗಳು ಇದ್ರಲ್ಲ, ಅದೆಲ್ಲಾ ಆಮ್ ಹೊಗಿ ಬರಾಕತ್ತಿತ್ತ. ಅಲ್ಲಿ ಅಂಬೆಗಾಲೇ ಕೃಷ್ಣ ಓಡಾಡ್ತಿದ್ದ. ನಾನು ಕಂದ ಅಂತ ಅವ್ನ ಹಿಂದೆ ಓಡಾಡ್ತಾ ಇದ್ದೀನಿ. ಅದು ಅಂಬೆಗಾಲೇ ಫುಲ್ ಹಾಲೆಲ್ಲ ಓಡಾಡ್ತಾ ಇತ್ತು. ಅದೊಂಥರ ಅನಸ್ತು. ಮತ್ತ ಒಂದ್ ಕಡೆ ನೀವು ಶಿವಾಯ ಶಿವಾಯ ಅಂತ ಒಮ್ಮೆ ಹಾಡ್ ಹಾಕಿದ್ರಲ್ಲ ಸರ, ಅದು ಅವಾಗ ಒಂದ್ ದೊಡ್ಡ ಶಿವಲಿಂಗ ಬಂದ್ ಕುಂತು. ಅದಕ್ಕೊಂದ್ ಏನೋ ಒಂದ್ ಬೆಳಕು ಹಾವಿನ ತರ ಅಲ್ಲಿ ಒಂದ್ ಹಿಂಗ ಬೆಳಕ್ ಬಂತು. ಅದನ್ನ ಸುತ್ತ ಹೊಡೆದು ಅದು ಕುಂತ್ರಿ ಸರ್. ಅದು ಕುಂತಾಗ ಫುಲ್ ಆ ಬೆಳಕು ನನ್ ಬಾಡಿನ ಆವರ್ಸ್ಕೊಂಡಂಗ ಐತ್ರಿ. ಮೈಯೆಲ್ಲಾ ಜುಮ್ ಜುಮ್ ಅಂತೇಳಿ. ಅದೊಂಥರ ಎಕ್ಸ್ಪೀರಿಯನ್ಸ್ ಐತ್ರಿ ಸರ. ಮತ್ತೆ ನನಗ ನೀವು ಲಾಸ್ಟ್ ಅವತ್ತ ಸನ್ಮಾನ ದಿನಾನು ಏನೋ ಗೊತ್ತಿಲ್ಲ, ನಾವ್ ಕಣ್ ಕಟ್ಕೊಂಡಿದ್ವಿ. ನಮ್ಮದ ಎಲ್ಲಾ ಕಡೆ ಯಜ್ಞ ನಡೀತಾವು, ರ್ಯಾಲಿ ಆಗತ್ತ ಅಂತ ಹೇಳಾಕತ್ತೀರಿ. ನಾ ಕಣ್ ಮುಚ್ಕೊಂಡ್ ಕುಂತೀನಿ. ಅವಾಗ ನನಗ್ ಅಷ್ಟ್ರಲ್ ಟ್ರಾವೆಲ್ ಸ್ಟಾರ್ಟ್ ಆಗ್ಬಿಡ್ತು. ನೀವ್ ಇನ್ನೂ ಹೇಳಾಕತ್ತೀರಿ ಸರ್. ಅದು ನನಗ್ ಸ್ಟಾರ್ಟ್ ಆಯ್ತು. ನಾವೆಲ್ಲೆಲ್ಲಿ ಬಾಗಲಕೋಟೆ ಒಳಗ ಪಾಂಪ್ಲೆಟ್ ಹಚ್ದಂಗ ಆಗುದು. ಆಲ್ರೆಡಿ ಅದು ದೇವಸ್ಥಾನ ಯಾವ್ದು, ಮತ್ತ ಅದ್ ಪ್ಲೇಸ್ ಯಾವ್ದು, ಹಾಲ್ ಯಾವ್ದು, ರಿಯಲ್ ಸರ್ ವಂಡರ್ ಅನಸ್ತ್ರಿ ನನಗ್. ನಾವ್ ಮನ್ಸಲ್ಲಿ ಅನ್ಕೊಂಡಿರ್ಲಿಲ್ರಿ. ನಾನ್ ಈಗ ಬಂದ್ ಬಾಳ ದಿನ ಆಗಿಲ್ರಿ ಜ್ಞಾನಕ್ ಬಂದು ಕೂಡ. ನನ್ಗ್ ಇಷ್ಟೆಲ್ಲ ಇಲ್ಲಿ ವೀರಭದ್ರೇಶ್ವರನ್ ಗುಡಿ ಯಾಕೆ ತೋರ್ಸಾತೈತಿ ನನಗ್ ಅವಾಗ ಗೊತ್ತಾಯ್ತು. ಅಲ್ಲಿ ಹಾಲು ಕಾಣ್ಸಾಕತೈತ್ರಿ, ಜನ ಕುಂತಿದ್ರಿ. ಆಟೋದಾಗಿಂದ ಜ್ಞಾನಿಗಳೆಲ್ಲಾ ಈ ಪ್ಲೇಸಿಗ್ ಬರ್ರಿ ಅಂತ ನಾ ಹೇಳಾಕತ್ತಂಗ ಆಗೇತ್ರಿ. ಬಾಗಲಕೋಟೆಯವ್ರೆಲ್ಲಾ ಪಾಂಪ್ಲೆಟ್ ಹಂಚದಂಗ ಆಗುದು, ಪೊಲೀಸ್ ಸ್ಟೇಷನ್ ಇವೆಲ್ಲಾ ನಿಜವಾಗ್ಲೂ ಸರ್. ಅಲ್ಲಿ ಬಾಗಲಕೋಟೆಯವ್ರಂತ
ಪೊಲಿಟಿ ಆಫೀಸು, ಪೊಲೀಸ್ ಸ್ಟೇಷನು ಅವೆಲ್ಲ ಬಂದವು ಸರ್. ಅಲ್ಲೆಲ್ಲ ಪ್ರಚಾರ ಮಾಡಿ ಪಾಂಪ್ಲೆಂಟ್ ಹಂಚ್ದಂಗ ಆಯ್ತು. ಈ ರೀತಿ ಆಯ್ತು. ನನಗ ಇದ್ಯಾಕಪ್ಪ ಹಿಂಗಾಯ್ತು ಸ್ವಲ್ಪ ಹೊತ್ತಾದ್ಮೇಲೆ ಮೈಯೆಲ್ಲ ಪೇನ್ ಆಗಾಕತ್ತ್ ಬಿಡತ್ರಿ. ಇದ್ಯಾಕಾಯ್ತು ಅಂತ ನನಗ ಗೊತ್ತಾಗ್ಲಿಲ್ರಿ. ಎಷ್ಟ್ ಜಲ್ದಿ ಹೋದ್ನಲ್ಲ ನನಗೆ ಈ ಒಂಥರ ಇದು ಆಗ್ಬಿಡ್ತು. ಅವಾಗ ಹೇಳ್ಕೊಬೇಕಂತ ಅನ್ಕೊಂಡಿದ್ದೆ ರೀ. ನೀವ್ ಎಲ್ರೂ ಸನ್ಮಾನ ಮಾಡೋ ಗದ್ಲಾಗ ಮೈಕ್ ಒಳಗೆ ಮಾತಾಡತಿದ್ರಿ. ಹಂಗಾಗಿ ನಾನ್ ಲಾಸ್ಟಿಗ್ ಕೂಡ ನಿಮ್ಗ್ ಹೇಳ್ ಬಂದೆ. ಅಂದ್ರ ನನಗ ಇನ್ನೊಬ್ರು ನಮ್ ಜೋಡಿ ಬಾಗಲಕೋಟೆಯವ್ರು ಬಂದಿದ್ರು. ಅವ್ರು 3 ವರ್ಷ ಆಯ್ತ್ರಿ ಧ್ಯಾನ ಮಾಡಾಕತ್ತ. ಅವ್ರು ಹೇಳಿದ್ರು, "ನಾವೆಲ್ರೂ ಅನ್ಕೊಂಡಿದ್ವಿ ಮಾಡ್ಬೇಕಂತೇಳಿ ಯಾರು ಏನು ಅದ್ರ ಬಗ್ಗೆ ವಿಷಯನ ತೆಗ್ದಿದ್ದಿಲ್ಲ. ಎಲ್ರಿಗಿ ಅದ್ ಬಾಯಿ ಒಳಗ್ ಬರಾಕತ್ತಿತ್ತಂದ್ರ ಪತ್ರಿಜಿ ಗುರುಗಳ್ದ್ ಏನೋ ಒಂದ್ ಆಸೆ ಇರ್ಬೋದ್ ಅಲ್ಲಿ ಆಗ್ಬೋದ್ ಅಂತೇಳಿ. ಅದ್ ಅರುಣ್ ಕುಮಾರ್ ಸರ್ಲಿಂದ ಆಗ್ಬೋದು ಅಂತೇಳಿ ಅವ್ರು ಕೂಡ ಅಂತಂದ್ರಿ. ಹ್ಮ್. ಅದು ದೇವಸ್ಥಾನದ ಹೆಸರು ಹಾಲು ಅದು ಎಲ್ಲಾ ಫುಲ್ ಕ್ಲಿಯರ್ ಆಯ್ತು ಸರ್. ಅದು ಒಂಟ್ರ ಅನ್ನಿಸ್ತ್ರಿ ನನಗ. ತುಂಬಾ ಖುಷಿ ಆಯ್ತ್ ಸರ್. ಮತ್ತೆ ಆಲ್ರೆಡಿ ನೆಕ್ಸ್ಟ್ ನೀವು ಕಾಸಿದ್ ಹೇಳಿದ್ರಲ್ಲ. ಹ್ಮ್. ನಾವ್ ಬರ್ತೀವಿ ಅಂತ ಹೇಳಿದ್ರು. ನೀವ್ ಹೇಳಿದ್ರಿ. ಹಂಗ ಅಂದ್ರಿ ಇಲ್ಲ ಅಲ್ಲಿ ಕರೆಕ್ಟ್ ಆಗಿ ಜ್ಞಾನ ಮಾಡೋರು ಟೂರ್ ಗೀರ್ ಮಾಡೋರಿಲ್ಲ ಅಂತೇಳಿ ಇಷ್ಟಿಷ್ಟ ಅಂತ ಹೇಳಿದ್ವಿ. ಆಯ್ತ್ ಅಂತೇಳಿ ಒಪ್ಕೊಂಡಿದಾರ್ರಿ. ಸರ್‌ನ ಒಂದ್ ದಿನ ಕಾಲ್ ಮಾಡಿ ಮಾತಾಡ್ಕೊಂಡು ಇದನ್ ಮಾಡೋಣ ಅಂತ ಹೇಳಿದ್ವಿ ಸರ. ಆಮ್ ಮತ್ತೆ ಇನ್ನೊಂದ್ರಿ ಸರ, ನೀವಂತೂ ನಮ್ಗ ಅಲ್ಲಿ ಒಂಥರ ಫುಲ್ ಕೃಷ್ಣನ್ ರೀ. ನೀವು ನಾನ್ ಅಲ್ ಮ್ಯಾಲೆ ಹೋಗಿನ್ ರೂಮಿಗ್ರಿ ಎಲ್ರಿಗೂ ಕೈ ತುತ್ತು ಕೊಡಾಕತ್ತಿದ್ರಿ. ನನಗೂ ಮಿಸ್ ಆತಂತಂತೇಳಿ ಫೀಲ್ ಆತ್ರಿ. ಅವಾಗ ಒಂಥರ ಒಬ್ರ್ ಅಜ್ಜಿ ಬಂದ್ರು ಅಲ್ಲಿ ಮ್ಯಾಲ್ ಒಬ್ರು ನೈಟಿ ಹಾಕೊಂಡಿದ್ರು. ಅವ್ರ ಅಜ್ಜಿ ಬಂದ್, "ನೋಡ್ರಿ ಕೃಷ್ಣ ಕುಂತಾನ್ ನಡ್ಬರ್ಕ ಎಷ್ಟ್ ಜನ ಗೋಪಿಕಾ ಸ್ತ್ರೀಯರ್ ಕುಂತಾರ" ಅಂತೇಳಿ ಅಂದ್ರಿ ಅವ್ರು. ಅಂದಾಗ ಎಲ್ರು ಎಷ್ಟ್ ಚಂದ ಖುಷಿ ಖುಷಿಲಿಂದ ನಿಮ್ ಮಾತ್ ಕೇಳ್ತಾ ಇದ್ದುರ್ರಿ. ಆಮ್ ಅದು ಒಂಥರ ನೀವು ನಾನು ಕೂಡ ಇದಕ್ ಬಳ್ಳಾರಿ ಯಜ್ಞಕ್ಕ ಅಲ್ಲಿ ಇಲ್ಲಿ ಹೋಗೀನ್ರಿ ಸರ. ಅವಾಗ ಬ್ಯಾರೆ ಮಾಸ್ಟರ್‌ಗೆ ನಿಮಗೂ ಕಂಪೇರ್ ಮಾಡಿದ್ರ ಬಾಳ ಅಂದ್ರ ಬಾಳ ಅಜಗಜಾಂತರ ವ್ಯತ್ಯಾಸ ಐತ್ರಿ ಸರ. ಯಾಕಂದ್ರ ಕೆಲವೊಬ್ರು ಜಾಸ್ತಿ ಇದನ್ ಮಾಡಲ್ಲ. ನಾನು ಸಾಧನೆ ಮಾಡೀನಿ ನಾ ಟಾಪ್ ನೀವಿದು ಅಂತದೇನೋ ಒಂಥರ ನೋಡಾಕ ನೀವ್ ಏಜದಲ್ಲಿ ಇರ್ಬೋದ್ರಿ ಸರ. ಆದ್ರ ಒಂಥರ ನಿಮ್ ಮನಸ್ ಮುಗ್ಧ ಮಗುವಿನ ರೀತಿಯಲ್ಲಿ ಎಲ್ಲಾರ್ನು ಸ್ವೀಕಾರ ಮಾಡ್ತೀರಿ. ಆ ಅದು ಹತ್ರಲಿಂದ ನೋಡ್ದಾಗ ಬಾಳ ಗೊತ್ತಾಗತ್ರಿ ಸರ. ತುಂಬಾ ಖುಷಿ ಆಯ್ತ್ರಿ ಸರ್. ನಾವು ನಿಮ್ಮ ಒಂದ್ ಸಾಬ್ ನಿಮ್ಮ ಒಂದ್ ಕುಟುಂಬದವ್ರ್ ಆದಂಗ ಆಗ್ಬಿಟ್ಟಿವ್ರಿ ಈಗ. ಆ ಗುಡಾಕೇಶ್‌ದವ್ರ್ ಅಂತ ಹೇಳ್ಬೋದ್ರಿ. ಯಾಕಂದ್ರ ಎಲ್ರದು ಒಂಥರ ಮನಸ್ ಫೀಲ್ ಆಗಿ ಏನೋ ಒಂಥರ ಅವತ್ 3ನೇ ದಿನಕ್ಕೂ ಬಿಟ್ಟು ಬರ್ಬೇಕಾದ್ರ ಡ್ಯಾನ್ಸ್ ಮಾಡಾಕತ್ತಾರ ಬರೋ ಟೈಮಿಗೆ ನಮಗ್ ಹೋಗ್ಬೇಕ 5 ಗಂಟೆಕ ಹೋಗ್ಬೇಕಂದವ್ರು 7 ಗಂಟೆ ಆದ್ರೂ ಅಲ್ಲಿಂದ ಕಾಲ್ ಹೋಗ್ತಾನ ಇಲ್ರಿ. ಇನ್ನು ನಿಂದ್ರಬೇಕು, ನೋಡ್ಬೇಕು. ಈ ತರ ಅನ್ಸಾಕತ್ತ್ ಬಿಟ್ಟಿತ್ರಿ ಸರ. ನಮ್ ಜೋಡಿ ಬಂದಿದ್ರು ಒಬ್ರು ಸಾವಿತ್ರಿ ಅಂತೇಳಿ. ಅವ್ರಿಗೂ ಕೂಡ ಸೇವೆ ಮಾಡಿದ್ರಿ. ಅವ್ರಿಗ್ ಸನ್ಮಾನ ಆತ್ ಅಂತೇಳಿ ಫುಲ್ ಖುಷಿ ಆದ್ರ್ರಿ ಅವ್ರು. ನೆಕ್ಸ್ಟ್ ಟೈಮ್ ನಾನ್ ಎಲ್ಲೇ ಸೇವೆ ಇದ್ರು ಬರ್ತೀನಿ ಅಂತೇಳಿ ಹೇಳಿದ್ರಿ. ನಾನ್ ನೋಡಿ ಹೆಂಗೆಂಗ ಇರ್ತಾರ ಬಿಡು ಅನ್ಕೊಂಡಿದ್ದೆ. ಸರ್ ಎಲ್ಲಾರ್ನು ಎಷ್ಟ್ ಪ್ರೀತಿ ಮಾಡ್ತಾರ, ಎಷ್ಟ್ ಹಚ್ಕೋತಾರ. ಆಂಟಿ ನೀವ್ ಎಲ್ಲೇ ಹೋದ್ರು ನನ್ನೂ ಕರೀರಿ. ನಮ್ ದೊಡ್ಡಮ್ಮ ನಾವು ಎಲ್ರೂ ಸೇವೆ ಬರ್ತೀವಿ ಅಂತ ಅವ್ರು ಅಂದ್ರಿ. ಅವ್ರ ಮಮ್ಮಿ ಕೂಡ ಹೇಳಿದ್ರಿ ಕಳ್ಕೊಂಡ್ ಹೋಗ್ರಿ ಅಂತೇಳಿ. ಒಂಥರ ಫುಲ್ ಖುಷಿ ಆಗಾಕತ್ತಿತ್ರಿ ಸರ್. ಅಲ್ಲಿಗ್ ಹೋಗ್ ಬಂದಿಂದ ಎನರ್ಜಿ ಕೂಡ ಫುಲ್ ಹೈ ಐತ್ರಿ. ನೆಕ್ಸ್ಟ್ ಯಾವ್ದೇ ಯಜ್ಞ ಮಾಡಿದ್ರು ಕೂಡ ನಾವು ಅಲ್ಲಿ ಹಾಜರಿರ್ಬೇಕು. ಸರ್ ಆಸೆ ಬೇಗ ಎಲ್ಲಾ ಕಡೆ ಯಜ್ಞಗಳಾಗ್ಲಿ. ಇದು ಕಲಿಯುಗ ಅಂತ ಹೇಳ್ತಾರ. ಎಲ್ಲಾ ಕಡೆ ನಾವು ಎಲ್ಲಾರ್ನು ಖುಷಿ ಪಡ್ಸೋಣ, ಸಮರ ಸಾರೋಣ ಆ ಅಂತೇಳಿ ಅನ್ಕೊಂತೀನ್ರಿ ಸರ. ತುಂಬಾ ಖುಷಿ ಆತ್ರಿ ಸರ. ಇನ್ನು ಏನ್ ಹೇಳ್ಬೇಕಂತ ಗೊತ್ತಾಗವಲ್ರಿ. ನನಗ್ ಮಾತ್ರ ಇಷ್ಟ್ ಬಂದಿದ್ದು. ಮೇಡಮ್ ಅವ್ರ್ ಎಲ್ಲಾ ಅರೇಂಜ್‌ಮೆಂಟ್ ಮಾಡಿದ್ರಲ್ಲ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ರೀ ಸರ. ಒಂದ್ ಗದಗಿನ ಎಲ್ಲಾ ಸನ್ನಿಧಾನದಲ್ಲಿ ಅಲ್ಲಿ ಪ್ಲೇಸು ಕೂಡ ಬೆಸ್ಟ್ ಇತ್ರಿ. ಯಾವ್ದು ಕೊರತೆ ಅನ್ನೋದ್ ಇರ್ಲಿಲ್ಲ. ಮಾಡಿಸ್ದಂಗಾಗಿತ್ತು ಪ್ಲೇಸು ಕೂಡ. ಆ ಅದು ನಾವ್ ಏನೋ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತಾರಲ್ಲ. ಏನೋ ಒಂದ್ ಮಾಡಾಕ ನಿರ್ಣಯ ತಗೊಂಡ್ವಿ ಅಂತಂದ್ರ ಅದು ದೇವ್ರು ಎಲ್ಲಿಂದ ತಾನಿಂದ ತಾನೇ ಎಲ್ಲಾ ರೆಡಿ ಮಾಡಿ ಕೊಟ್ಟಂಗ ಆಗ್ಬಿಡ್ತೈತ್ರಿ. ಆ ರೀತಿಯಾಗಿ ಅದಾಯ್ತು. ಆ ನನಗ ಅದೇನ್ ಆ ಕನಸು ಇದು ತೋರೈತಲ್ರಿ. ಅದು ಆದಷ್ಟು ಬೇಗ ಬಾಗಲಕೋಟೆಯಲ್ಲಾಗ್ಲಿ. ನಾನ್ ಒಬ್ಬಾಕಿ ಅನ್ಕೊಂಡಿದ್ದೆ ನನ್ಗ್ ಹಿಂಗಾಯ್ತ್ ಅಂತೇಳಿ. ನಾ ಅದನ್ನ ಶೇರ್ ಮಾಡ್ಕೊಂಡ ಬಾಗಲಕೋಟೆಯವ್ರು ಇದೆಲ್ಲಾ ನಾವು ಅನ್ಕೊಂಡ್ವಿ. ನಮ್ಗೂ ಆಗೇತಿ. ನಾವು ಪತ್ರಿಜಿ ಗುರುಗಳಿಗೆ ನಮ್ ಬಾಗಲಕೋಟೆಯೊಳಗೆ ಈ ತರ ಆಗ್ಬೇಕ್ ಅನ್ಕೊಂಡಿದ್ವಿ. ಈ ಮುಖಾಂತರ ಆಗ್ಲಿ. ಅರುಣ್ ಸರ್ ಮುಖಾಂತರ ಆಗೋದೈತನ ಅದಕ್ ಇಷ್ಟ್ ಲೇಟ್ ಆಗೇತನ ಇಲ್ಲೆಲ್ಲಾ 20 ವರ್ಷದ್ ಜ್ಞಾನಿಗಳದಾರ ಬಾಗಲಕೋಟೆಯೊಳಗ ಅಂತೇಳಿ ಹೇಳ್ತಿದ್ರಿ. ಆದಷ್ಟು ಬೇಗ ಅದು ಆಗ್ಲಿ ಅಂತ ನಾನು ಅನ್ಕೊತೀನ್ರಿ ಸರ. ಎಲ್ಲಾರ ಸಹಕಾರ ಎಲ್ಲಾರು ಗುಡಾಕೇಶ್ದವ್ರು ಸಹಕಾರ ಮಾಡಿದ್ರೆ ಎಲ್ಲದು ಆಗುತ್ತ ಅಂತ ಹೇಳಿ ಅನ್ಕೋತೀನ್ರಿ. ಆಮ್ ಥ್ಯಾಂಕ್ಸ್ ರೀ ಸರ. ನಿಮ್ಗೂ ಕೂಡ ಥ್ಯಾಂಕ್ಸ್ ರೀ. ಇಷ್ಟ್ ನಮಗೊಂದ್ ಬೆಳತಾನ್ ನೀವು ನಿದ್ದಿಲ್ಲ ಏನು ಸುಸ್ತಿಲ್ಲಾರ್ದಂಗೆ
ರಾತ್ರಿ ಬೆಳತನ ಎಲ್ಲರಿಗೂ ಗೈಡ್ ಮಾಡಿ ಒಂದ್ ಅವ್ರ ಕರ್ಮಗಳನ್ನ ಕಳೆದು ಎಲ್ಲಾ ರೀತಿಯಲ್ಲಿ ಸಹಕಾರ ಮಾಡ್ತಿರ್ಲಿ. ಎಲ್ಲರಿಗಿ ಬಾಳ ಅಂದ್ರ ಬಾಳ ಬದಲಾವಣೆ ಆಗೇತ್ರಿ ಸರ್. ಯಾವುದೇ ಒಂದ್ ವಿಷಯದ ಆರೋಗ್ಯದಾಗಿರ್ಬೋದು, ಮೊದಲೆಲ್ಲಾ ಒಂಥರ ನೆಗೆಟಿವ್ ಥಿಂಕ್ ಆಗಿರ್ಬೋದು, ಭಯ ಇಂಥದೆಲ್ಲ ಐತಿ. ಈಗ ಏನು ಗಾಸಿಪ್ ಇಂಥದ್ದೇನು ಬರುದಿಲ್ರಿ ಈಗ. ಆ ರೀತಿ ಆಗೇತಂತ ಹೇಳ್ತೀನ್ರಿ ಸರ್. ಥ್ಯಾಂಕ್ ಯು ಸರ್. ಯಜ್ಞಾನು ಚಲೋ ಐತ್ರಿ. ಅಲ್ಲಿ ವ್ಯವಸ್ಥೆನೂ ಕೂಡ ತುಂಬಾ ಚಲೋ ಆತ್ರಿ. ಸೇವಕರಿಗೂ ಥ್ಯಾಂಕ್ಸ್. ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ರೀ ಸರ್. ನಿಮಗೂ ಕೂಡ ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಾಗಮ್ಮ ಮಾಸ್ಟರ್ ಮಾತಾಡಿ. ಅನ್ಮ್ಯೂಟ್ ಮಾಡಿ. ಸರ್ ನಮಸ್ಕಾರ ಸರ್. ಮಾತಾಡಿ ಮಾಸ್ಟರ್. ಸರ್ ನಮಸ್ಕಾರ. ಇದ ಫಸ್ಟ್ ಟೈಮ್ ಮಾತಾಡ್ತಾ ಇದೀನಿ ಸರ್. ನಾ ಏನೋ ತಪ್ಪು ಮಾತಾಡಿದ್ರಿ ಕ್ಷಮಿಸಿ ಸರ್. ಹೇಳಿ. ಸರ್ ಅವಡು ಗದಗ ಯಜ್ಞ ಭಾಳ ಚೆನ್ನಾಗಿತ್ತು ಸರ್. ಎಲ್ಲಾರ್ಗಿ ತುಂಬಾ ಥ್ಯಾಂಕ್ಸ್ ಸರ್ ಎಲ್ಲ. ಸರ್ ಹೇಳಿ ಮಾತಾಡಿ. ಭಾಳ ಚೆನ್ನಾಗಿತ್ತು ಸರ್. ನಂಗ ಸ್ವರ್ಗ ಲೋಕದಲ್ಲೇ ಇದ್ದಂಗ ಆಗಿತ್ತು ಸರ್. 3 ದಿವಸ ಭಾಳ ಚೆನ್ನಾಗಿತ್ತು ಸರ್. ಅದನ್ನ ಹೇಳಕ್ ಆಗುದಿಲ್ಲ. ಹಾಸ್ಟೆಲ್ ಟ್ರಾವೆಲ್ ಆಯ್ತು. ಭಾಳ ಚೆನ್ನಾಗಿತ್ತು ಸರ್. ನೀವು ಸಹಕಾರ ಭಾಳ ಕೊಡಿದ್ರಿ. ನನಗಿಂತ ಇದ್ರಾಗ ಏನಿದ ಜಗತ್ನ್ಯಾಗ ಮೋಸ ವಂಚನೆ ಇಂತ ಜಗತ್ನ್ಯಾಗ ಇಲ್ಲ. ಇದೆಲ್ಲಾ ನೋಡ್ತಾ ಇದ್ರು. ನಿಮ್ ಲೋಕದಾಗ ಸ್ವರ್ಗ ಲೋಕದಾಗ ಅದೀವ ನಾನು ಅನಿಸ್ತು ಸರ್. ನನಗ ಭಾಳ ತುಂಬಾ ಚೆನ್ನಾಗಿತ್ತು ಸರ್. ನನಗೆ ಚೆನ್ನಾಗಿತ್ತು ಸರ್. ಹೇಗಿತ್ತು ಉಡುಪಿಗೂ ಇಲ್ಲಿಗೂ? ಭಾಳ ಚೆನ್ನಾಗಿತ್ತು. ಎಲ್ಲ ಅಲ್ಲಿ ಸೇಮ್ ಸರ್, ಇಲ್ಲಿ ಸೇಮ್ ಅನಿಸ್ತಿ. ನಾವ್ ಎಲ್ಲಿ ಸ್ವರ್ಗ ಲೋಕದಲ್ಲಿ ಇದೀವೋ, ಆತ್ಮ ಪರಮಾತ್ಮನ ಲೋಕದಲ್ಲಿ ಏನೋ ಒಂದು ಇದ್ರಾಗಿ ಆನಂದದಲ್ಲಿ ತೇಲ್ತಾ ಇದ್ದೀವಿ ಸರ್ ನಾವು. ಭಾಳ ಚೆನ್ನಾಗಿತ್ತು ಸರ್. ನೀವು ನನಗೆ ತುಂಬಾ ಸಹಕಾರ ಮಾಡಿದ್ರಿ ಸರ್. ನಿಮ್ಮ ಉತ್ಸಾಹ ನನ್ನ ಕರ್ಮಗಳ ಎಲ್ಲ ಕಳೆದ ಸರ್. ಹೇಳಿ ಸರ್. ನಿಮ್ಮ ಉತ್ಸಾಹ ಎಲ್ಲರಿಗೂ ಕರ್ಮಗಳು ಅರ್ಧ ಕಳ್ಕೊಂಡ್ ಏನ್ ಸರ್? ನಿಮ್ಮ ಉತ್ಸಾಹ ಇದೆಯಲ್ಲ, ಮಾಡೋ ಉತ್ಸಾಹ, ಹಾ ಸರ್, ಅದು ಎಲ್ಲರಿಗೂ ಸ್ಫೂರ್ತಿದಾಯಕ ಅಂದೆ. ಏನಿಲ್ಲ ಸರ್. ನಿಮ್ದು ಆಶೀರ್ವಾದ ಸರ್ ಎಲ್ಲ ನಮಗೆಲ್ಲ. ನಿಮ್ಮಂತ ಬೇಕು ಸರ್. ನಾವೆಲ್ಲಿ ನೀವೆಲ್ಲಿ ಸರ್? ದೇವರು ಎಲ್ಲ ಕೈ ಕಾಲು ಎಲ್ಲ ಕೊಟ್ಟವರಿಗೆ ಕಾರಣಗಳು ಬಹಳ ಇರ್ತದೆ. ನೀವು ವೀಲ್ ಚೇರ್ ಅಲ್ಲಿ ಬಂದು ಸಾಧನೆ ಮಾಡ್ತೀರಲ್ವಾ, ಅದನ್ನ ನಾಚಿಕೆ ಬೇರೆಯವರು ನಾವು ನಾಚಿಕೆ ಪಡ್ಕೊಳ್ಳೋದು ಸರ್. ಅದು ಮಾಡ್ಬೇಕು. ಅವ್ರ ಮೇಡಮ್ ಅವರಿಗೆ. ಸರ್ ನಾನು ಏನೋ ಮಾಡಿದ್ದೀನಿ, ಕಳ್ಕೋಬೇಕಂತ ನಾ ಬಂದಿದ್ದೆ. ಅವ್ರ ವೀಲ್ ಚೇರ್ ಅಲ್ಲೇ ಅವ್ರು ಆ ಶೌಚಾಲಯಕ್ಕೆಲ್ಲ ಹೋಗುವಾಗ ಅದು ಹೆಂಗ್ ಹೋಗಿ ಬರ್ತಿರೋ ಆ ದೇವರೇ ಬಲ್ಲ ಅದನ್ನ. ಆದ್ರೆ ನಮ್ಮ ಹುಡುಗಿ ಎಲ್ಲ ಸಹಾಯ ಮಾಡಿರ್ತಾರೆ. ಅಲ್ಲ ಇರ್ಲಿ, ಅವ್ರು ಸಹಾಯ ಮಾಡಿದ್ರು ಕೂಡ ವೀಲ್ ಚೇರ್ ಅಲ್ಲೇ ಹೋಗ್ಬೇಕು, ವೀಲ್ ಚೇರ್ ಅಲ್ಲೇ ಬಹಳ ಅದೇ ಹೇಳಿದ್ನಲ್ಲ, ಖಂಡಿತ ಒಳ್ಳೇದಾಗುತ್ತೆ. ಸರ್ ನಾನು ಸ್ಟ್ರಗಲ್ ಮಾಡಿ ಬಂದಕಿನಿ ಸರ್ ಜೀವನದಾಗ. ನಾನು ಮಿಡಲ್ ಕ್ಲಾಸ್ ಇಂದ ಬಂದವಳು ಸರ್. ಅದು ಬಾಳ ಹೇಳಿದ್ರೆ ಬಾಳ ಇದೆ. ನಮ್ದು ಏನೋ ಕಳ್ಕೋಬೇಕಂತ ಇನ್ನೂ ಇದೆ ಸರ್. ನಂದು ಮಾಡ್ತಾ ಇದ್ದೀನಿ ಸರ್. ನಂಗೆ ತುಂಬಾ ಚೆನ್ನಾಗಿದೆ. ಈ ಗುಡಿಕೇಶ ಮಾಡಾಕ್ತಿಂದ ಎಲ್ಲ ಚೆನ್ನಾಗಿದೆ ಸರ್. ನಾ ಒಂದ್ ದಿವ್ಸ ಬೇಕಾದ್ರೆ ಫ್ರೀ ಇದ್ದಾಗ ನಾ ಮತ್ತೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತೀನಿ ಸರ್. ಇಲ್ಲ ಮಾತಾಡ್ತೀನಿ. ಇಲ್ಲ ಮಾತಾಡಲ್ಲ. ಆಯ್ತು, ಓಕೆ ಓಕೆ ಸರ್. ನಿಮ್ಮ ಜೊತೆಗೆ ಬಂದಿದ್ರಲ್ಲ ನಿಮ್ಮ ಇಲ್ಲದ ಸರ್, ಇಲ್ಲದ ಮಾತಾಡ. ಒಳ್ಳೆ ಸೇವೆ ಮಾಡಿದ್ರು. ಸರ್ ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಗಿತ್ತು ಎಲ್ಲ? ಗದಗ ಜ್ಞಾನ ಬಹಳ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಯಾಕಂದ್ರೆ ಫಸ್ಟ್ ಟೈಮ್ ಬಂದಿರೋದು ನಾನು. ಇವಾಗ ನಾನು ಜ್ಞಾನ ಮಾಡ್ತಿರೋದು ಬಂದು 5-6 ತಿಂಗಳು ಅಷ್ಟೇ ಆಯ್ತು. ಬಟ್ ಏನ್ ಇದೆ ಅನ್ನೋದು ರಿಲೇಟೆಡ್ ಗೊತ್ತಿರ್ಲಿಲ್ಲ. ಬಟ್ ಇವಾಗ ಮಾಡ್ತಿದ್ದೀನಿ. ನನ್ನ ಒಂದು ಏನ್ ಪ್ರಾಬ್ಲಮ್ ಇದೆಯಲ್ಲ ಅದೆಲ್ಲ ಸಾಲ್ವ್ ಆಗ್ತಿದೆ ಅಂತಾನೆ ಹೇಳ್ತೀನಿ. ನಾನು ಈ ಗದಗ ಜ್ಞಾನಕ್ಕೆ ಬಂದಿದ್ದೆ ಇದೇ ಫಸ್ಟ್ ಟೈಮ್. ಏನಂತ ನಂಗೆ ಗೊತ್ತಿರ್ಲಿಲ್ಲ. ನಮ್ ದೊಡ್ಡಮ್ಮ ಹೇಳಿದ್ರು, ನೀನ್ ಜ್ಞಾನ ಮಾಡ್ಲಿಕ್ಕ ಪರವಾಗಿಲ್ಲ, ಸೇವೆ ಆದ್ರೂ ಮಾಡು ಅಂತ ಹೇಳಿದ್ರು. ನಾನು ಸೇವೆ ಮಾಡಿದೆ. ಆ ಸೇವೆ ಮಾಡೋದ್ರಿಂದ ನನಗೊಂದು ತೃಪ್ತಿ ಸಿಕ್ತಂತ ಹೇಳ್ತೀನಿ. ಯಾಕಂದ್ರೆ ನನಗೊಂದು ಆಸೆ ಇತ್ತು, ನಾನು ಯಾವ್ದಾದ್ರು ಸೇವೆ ಮಾಡ್ಬೇಕಲ್ಲ ಅಂತೇಳಿ. ಆ ಸೇವೆ ನನಗೆ ಸಿಕ್ತಂತಾನೆ ಹೇಳ್ತೀನಿ. ಅದೊಂದು ನನ್ನ ಸೌಭಾಗ್ಯ ಅಂತ ಹೇಳ್ತೀನಿ.
ಯಾಕಂದ್ರೆ ಯಾವುದೇ ರೀತಿ ಒಂದು ಸನ್ಮಾನ ಸಹಿತ ನನಗೆ ಆಗಿತ್ತಿಲ್ಲ. 22 ವರ್ಷದ ಮಗಳಾದ್ರೂ ಸಹಿತ ನಾನು ಇನ್ನೋರ್ಗೆ ಸನ್ಮಾನ ಯಾವ ಸ್ಟೇಜ್ ಮೇಲೆ ಹತ್ತಿರ್ಲಿಲ್ಲ. ಹತ್ತಿದ್ದೀನಿ, ಬಟ್ ಈ ತರ ಒಂದು ಸನ್ಮಾನ ನನಗೆ ನೀಡಿದ್ದಿಲ್ಲ. ಇದೊಂದು ಸನ್ಮಾನ ನನಗೆ ಬಹಳ ಖುಷಿ ಆಯ್ತು ಅಂತ ಹೇಳ್ತೀನಿ ಸರ್. ಹಾಗೆ ಇವಾಗ ಮುಂದೆ ಕಾಶಿ ಜ್ಞಾನಕ್ಕೂ ಬರ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್, ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ವೆರಿ ಗುಡ್ ಮೇಡಮ್, ವೆರಿ ಗುಡ್, ವೆರಿ ಗುಡ್. ಸೇವೆ ಮಾಡಬೇಕು. ಸೇವೆ ಮಾಡಿದ್ದು ಬರೀ ಸೇವೆ ಅಲ್ಲ, ಅದು ದೇವರಿಗೆ ಮಾಡಿದ ಸೇವೆ. ಅದು ದೇವರುಗಳು ಅಲ್ಲಿ ಕುಂತವರೆಲ್ಲ ದೇವರುಗಳಿಗೆ ಸೇವೆ ಮಾಡಿದ್ದೀವಿ. ಹಾಗಾಗಿ ಖಂಡಿತ ಆ ಸೇವೆ ಬಹಳ ಉನ್ನತ ಸ್ಥಿತಿಯನ್ನು ಕೊಡ್ತದೆ ಎಲ್ಲರಿಗೂ. ಸೇವೆಗೆ ಅಷ್ಟು ಶಕ್ತಿ ಇದೆ. ಸಾಧಕರಿಗಿಂತ ಸೇವಕರಿಗೆ ಬಹಳ ಶಕ್ತಿ. ಒಳ್ಳೇದು ಮೇಡಮ್. ಮಾಡಿ ನೋಡಿ ಪಾಪ ಅವರು ಮೇಡಮ್ ಎಷ್ಟು ಅವರಿಗೆ ವೀಲ್ ಚೇರ್ ಅಂದ್ರೆ ಪೂರ್ತಿ ಅವರು ಅದನ್ನ ಬಿಟ್ಟರೆ ಬೇರೆ ಏನೂ ಇದು ಮಾಡ್ಲಿಕ್ಕೆ ಆಗೋಲ್ಲ. ಆದ್ರೆ ನೋಡಿರ್ತೀರಿ ನೀವು ಎಲ್ಲರೂ ಅಲ್ಲಿ ಬಂದವರು. ಉಡುಪಿಗೂ ಬಂದಿದ್ರು ಅವರು. ಉಡುಪಿಯಲ್ಲಂತೂ ವೆರಿ ಚಾಲೆಂಜಿಂಗ್ ಟಾಸ್ಕ್ ಅದು. ಕೆಳಗಡೆಯಿಂದ 3ನೇ ಫ್ಲೋರಿಗೆ ಬಂದು ಅಲ್ಲಿ ಹೋಗಿ ಬಂದು ಅದು ಎಲ್ಲ ನಾವು ಕೈಕಾಲಿ ಸರಿ ಇರೋರಿಗೇನೆ ಎಷ್ಟೊಂದು ಚಾಲೆಂಜಿಂಗ್ ಇರ್ತದೆ. ಅಂಥದ್ರಲ್ಲಿ ಅವರು ಅಷ್ಟು ರಿಸ್ಕ್ ಅಲ್ಲಿ ಬಂದು ಸಾಧನೆ ಮಾಡ್ತಾರೆ ಅಂದ್ರೆ ಅವರ ಹಸಿವು ಅದು ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕ. ಮತ್ತೆ ನಾವು ಕಾರಣ ಹೇಳೋವರಿಗೆ ಅದೊಂದು ನಾಚಿಕೆಗೇಡಿನ ಸಂಗತಿ. ಅಂದ್ರೆ ಅವರು ಯಾಕೆಂದ್ರೆ ಅದು ನಿಜವಾಗ್ಲೂ ಅವರನ್ನು ನೋಡ್ಬೇಕು ನಿಮ್ಗೊಂದು. ಯಾಕೆಂದ್ರೆ ನೋಡಿ, ಮತ್ತೆ ಅವರು ಅಷ್ಟು ಸೇವೆ ಇದೆ ಅವ್ರದ್ದು, ಅಪಾರ ಸೇವೆ, ಸಾಧನೆ. 3 ದಿವಸನೂ ಮತ್ತೆ ಅವರೇ ಆ ಕಡೆ ಈ ಕಡೆ ಇದಾಗಿಲ್ಲ ಕಣ್ಣು. ಅಲ್ಲೂ 3 ದಿವಸ ಮಾಡಿದ್ದಾರೆ, ಇಲ್ಲೂ 3 ದಿವಸ ಮಾಡಿದ್ರು. ಒಳ್ಳೆ ಸಾಧನೆ. ಒಳ್ಳೇದಾಗ್ಲಿ. ಬೇರೆಯವರು ಕೂಡ ಹೆಚ್ಚು ಹೆಚ್ಚು ಸಾಧನೆ ಮಾಡಿ ರಾತ್ರಿ ಎಲ್ಲ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಏನಿಲ್ಲ, ನಿದ್ದೆ ಬಂದ್ರೆ ಎದ್ದು ಹೋಗಿ ಮಲಗಬಾರ್ದು ಅಷ್ಟೇ. ಧ್ಯಾನದಲ್ಲೇ ನಿದ್ದೆಗೆ ಜಾರಬೇಕು. ಕಾರಣಗಳನ್ನು ಹೇಳಿದ್ರೆ ಕೊನೆಗೆ ಯಾರು ಕೇಳೋಲ್ಲ. ಅಲ್ಲಿ ನಾಳೆ ನನಗೆ ಹಂಗಾತು ಹಿಂಗಾತು ಅಂತಂದ್ರೆ ಆಯ್ತು, ನಾಳೆ ಯಮಧರ್ಮರಾಜನ ಕೇಳೋಲ್ಲ, ಯಾರಾಜನ ಕೇಳೋಲ್ಲ. ಏನಾಗಿತ್ತಪ್ಪ ನಿನಗೆ? ಎಲ್ಲ ಕೊಟ್ಟಿದ್ನಲ್ವ, ಕೈ ಕಾಲು ಮೂಗು ಬಾಯಿ ಎಲ್ಲ ಚೆನ್ನಾಗಿತ್ತು. ನೀನು ಬರೀ ಮಾಯೆಯಲ್ಲಿ ಬಿದ್ದು ಅದೇ ನಿದ್ದೆಯಲ್ಲೇ ಕಳೆದ್ಬಿಟ್ಟೆ ಜೀವನ. ಎಂತೆಂತ ಅವಕಾಶ ಇತ್ತು, ಎಂತೆಂತ ಸಾಧಕರು ಸಿಕ್ಕಿದ್ರು, ಅವಕಾಶಗಳಿದ್ವು, ಗುರುಗಳು ಸಿಕ್ಕಿದ್ರು. ನೀನು ಯಾವುದನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಮತ್ತೆ ಆ ಅವಕಾಶ ಸಿಗದೇ ಇರ್ಬೋದು. ಅವಕಾಶ ವಂಚಿತರಿಗೆ ಮತ್ತೆ ಅವಕಾಶ ಸಿಗ್ತದೆ. ಅವಕಾಶ ಇದ್ದು ಕೂಡ ಮಾಡದೇ ಇರೋರಿಗೆ ಮತ್ತೆ ಅವಕಾಶ ಸಿಗೋಲ್ಲ. ಹಾಗಾಗಿ ನಾವು ಅವಕಾಶ ಸಿಕ್ಕಾಗ ಸಂಪೂರ್ಣ ಸಾಧನೆಗೆ ಹೆಚ್ಚು ಒತ್ತು ಕೊಡಬೇಕು. ನಾವು ಕಾರಣಗಳನ್ನು ಹೇಳಿ ತಪ್ಪಿಸಿಕೊಳ್ಳಬಾರದು. ಆಮೇಲೆ ಎಲ್ಲದರ ಮೂಲ ನಾವೇ. ಇಲ್ಲ, ಅನ್ಮ್ಯೂಟ್ ಆಪ್ಷನ್ ಬಂತು, ಯಾರಿಗೂ ಅನ್ಮ್ಯೂಟ್ ಇಲ್ಲ. ಎಲ್ಲದರ ಮೂಲ ನಾವೇ ಆಗಿದ್ದೇವೆ. ನಾವು ಯಾರನ್ನೂ ಬೆಟ್ಟು ಮಾಡಿ ತೋರಿಸುವುದರಲ್ಲಿ ಅರ್ಥ ಇಲ್ಲ. ಅವರಿಂದ ಹೀಗಾಯ್ತು, ಇವರಿಂದ ಹೀಗಾಯ್ತು, ಅಯ್ಯೋ ನನಗೆ ಹಾಗಿದ್ರೆ ಹೀಗಾಗ್ತಿದ್ದೇನೋ, ಹೀಗಾಗಿದ್ರೆ ಹಾಗಾಗ್ತಿದ್ದೇನೆ, ಯಾವುದು ಕಾರಣ ಅಲ್ಲ. ಎಲ್ಲದಕ್ಕೂ ನಾವೇ ಮೂಲ ಕಾರಣ. ಆಮೇಲೆ ಏನು ಘಟನೆ ನಡೆದ್ರು ಯಾವುದು ಸುಖ ಸುಮ್ಮನೆ ನಡೀತಾ ಇಲ್ಲ. ಎಲ್ಲದರ ಹಿಂದೆ ಒಂದು ಕಾರಣ ಅನ್ನೋದು ಇದ್ದೇ ಇದೆ. ಅದನ್ನ ನಾವು ತಲೆಯಲ್ಲಿ ಇಟ್ಟುಕೊಂಡು ಸ್ವೀಕಾರ ಮನೋಭಾವವನ್ನು ಇಟ್ಟುಕೊಂಡು ಸ್ವೀಕಾರ ಮಾಡ್ತಾ ಅದನ್ನು ಮುಂದುವರೆದು ಮುಂದೆ ಮಾಡಬೇಕಾದ್ರ ಕಡೆಗೆ ಗಮನ ಕೊಡ್ತಾ ಹೋಗ್ಬೇಕು. ಅದನ್ನ ತಲೆ ಮೇಲೆ ಕೈ ಇಟ್ಟುಕೊಂಡು ಅಲ್ಲೇ ಕೂತ್ಕೊಳ್ಬಾರ್ದು. ಆಯ್ತಾ? ಮತ್ತೆ ಪುನಃ ಹೆಜ್ಜೆಗಳನ್ನು ಹಾಕ್ತಾ ಹೋಗುವುದನ್ನು ಅಭ್ಯಾಸ ಮಾಡಬೇಕು. ಆಯ್ತಾ? ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಪುನಃ ನೆಕ್ಸ್ಟ್ ಧ್ಯಾನ ಯಜ್ಞಗಳಿಗೆ ಎಲ್ಲರೂ ಕಡ್ಡಾಯವಾಗಿ ಭಾಗವಹಿಸಿ. ಈಗಿಂದಲೇ ಪ್ಲಾನ್ ಮಾಡಿ ಕಾಶಿ ಧ್ಯಾನ ಯಜ್ಞಕ್ಕೆ ಬರುವವರು ಈಗಿಂದಲೇ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಕೊಳ್ಳಿ. ಆಯ್ತಾ?
ಒಳ್ಳೇದಾಗ್ಲಿ ಎಲ್ಲರಿಗೂ. ಎಲ್ಲರೂ ಈಗ ನಾವು ಸಂಕಲ್ಪ ಮಾಡೋಣ. ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ.